ಶಿರ್ಸಿ ಕುಮಟಾ ರಸ್ತೆ ದುರಸ್ತಿ ಕಾಮಗಾರಿ ಎತ್ತಿಕೊಂಡು 7 ವರ್ಷ ಕಳೆದರೂ ಪೂರ್ಣಗೊಳ್ಳದೇ ಇರುವುದು ಒಂದು ದೊಡ್ಡ ದುರಂತ. ರಸ್ತೆ ಬಂದ್ ಮಾಡಿಕೊಂಡು ವಾಹನ ಸಂಚಾರ ನಿಲ್ಲಿಸಿ ರಸ್ತೆ ಬಿಟ್ಟುಕೊಡುತ್ತೇವೆ ಎಂದು ಗುತ್ತಿಗೆದಾರರು ಹೇಳುತ್ತಾ ಕಾಲ ಕಳೆಯುತ್ತಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಅಪಾಯಗಳು ಸಂಭವಿಸುತ್ತಿದ್ದರೂ ಕೂಡ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ಬೇಸರದ ಸಂಗತಿ ಎಂದು ಸಾಮಾಜಿಕ ಕಾರ್ಯಕರ್ತ ರಾಜು ಮಾಸ್ತಿಹಳ್ಳ ಆರೋಪಿಸಿದರು. ರಸ್ತೆ ಸ್ಥಿತಿಯನ್ನು ನೋಡಿದರೆ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಎನ್ನುವುದು ತಿಳಿಯುತ್ತದೆ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯ ಹೆದ್ದಾರಿ ಏನು ನಮ್ಮ ಶಿರ್ಸಿ ಕುಮಟಾ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇಂದಿಗೆ 7 ವರ್ಷ ಕಳೆದಿದೆ. ಆದರೂ ಕೂಡ ಶಿರ್ಸಿ ಕುಮಟಾ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಬಹಳ ದುರಂತ. ಯಾಕೆ ಅಂತಂದರೆ 7 ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ, ಇನ್ನು 3 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ, 3-4 ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ 5-6 ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಓಡಾಡ್ಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರ್ತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ ಮತ್ತು ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ. ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ. ಬಹಳ ಅಪಾಯಕಾರಿಯಾದಂಥ ರಸ್ತೆ ಶಿರ್ಸಿ ಕುಮಟಾ ರಸ್ತೆ ಆಗಿದೆ. ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಇನ್ನಷ್ಟು ಧರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಧಾರೆ ಕುಸಿತ ಆಗ್ತಾ ಇರೋದನ್ನು ಕಂಡಿದ್ರೆ ಅರ್ಥ ಆಗ್ತದೆ. ಯಾಕೆ ಅಂತಂದರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ಧರೆ, ಇದನ್ನು ಸಾಮಾನ್ಯ ಜನ ನೋಡಿದರೂ ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ಈ ಒಂದು ಧರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.